Hi students, welcome to the ASPN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಬರುವಂತ ಮಿಸ್ಲೇನಿಯಸ್ ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತಾ ಇದ್ದೆ. ಸೊ ಆಲ್ರೆಡಿ ನಾನು ಮಿಸ್ಲೇನಿಯಸ್ ಎಕ್ಸರ್ಸೈಸ್ ಅಲ್ಲಿ ಕ್ವೆಶ್ಚನ್ ನಂಬರ್ 1 ರಿಂದ ಹಿಡಿದು ಕ್ವೆಶ್ಚನ್ ನಂಬರ್ 8 ವರೆಗೂ ಕಂಪ್ಲೀಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ಉಳಿದಿರುವಂತ ಎಲ್ಲಾ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನು ಫಸ್ಟ್ ವಿಡಿಯೋ ನೋಡಿಲ್ಲ ಮೇಲ್ ತಕ ಅಂತ ಐ ಬಟನ್ ಕ್ಲಿಕ್ ಮಾಡಿ ನೀವು ಅಲ್ಲಿ ನೋಡಬಹುದು. ಇಲ್ಲ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಕೂಡ ಇದೆ. ಸೊ ಅದರಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿರುವಂತದ್ದು ನಿಮಗೆ ವಿಡಿಯೋ ಅವೈಲೇಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಮುಂದಿನ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ ಲಾಸ್ಟ್ ಕ್ಲಾಸಲ್ಲಿ 8 ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದೆ. ಓಕೆ, ಇಲ್ಲಿವರೆಗೂ ಕಂಪ್ಲೀಟ್ ಆಗಿತ್ತು. 8th ಕ್ವಶನ್ವರೆಗೂ ಇದು ಎಲ್ಲ ಕಂಪ್ಲೀಟ್ ಆಗಿತ್ತು ಸ್ಟೂಡೆಂಟ್ಸ್. ಸೊ ಇವತ್ತಿನ ದಿವಸ ನಾನು ಕ್ವಶನ್ ನಂಬರ್ 9 ಇಂದ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ನಾವು ಇವಾಗ ಸಾಲ್ವ್ ಮಾಡಬೇಕಾಗಿರುವಂಥದ್ದು. ಸೊ ಕ್ವಶನ್ ನಂಬರ್ 9 ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕಾಟ್ ಇನ್ವರ್ಸ್ ಆಫ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದು x/2 ಅಂತ. ಇವಾಗ ನಾವು ಹಿಂದಲ್ಲಿ ಸಾಲ್ವ್ ಮಾಡಿದ್ವಿ ನೋಡಿ, ಇದು ಕೂಡ ಪ್ರೂವ್ ಮಾಡೋದಿತ್ತು. ಸೊ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡು ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಇಲ್ಲಿ ಕೂಡ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು ಈ ಪೂರ ರಿಸಲ್ಟ್ಸ್ x/2 ಆನ್ಸರ್ ಬರಬೇಕು. ಆ ಥರ ನಾವು ಇಲ್ಲಿ ಸಾಲ್ವ್ ಮಾಡಬೇಕು. ಏನು ಮಾಡಬೇಕು ಇವಾಗ, x = ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡ್ರೆ ನಮ್ಗೆ ಇಲ್ಲಿ ಆನ್ಸರ್ ಬರುತ್ತೆ ಅಂತಂದರೆ 1 + sin x ಅಂತ ಇದೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಾವು ಇದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಮಾಡಬೇಕು. ಏನಂತ, ಒಂದು ಜಾಗದಲ್ಲಿ ನಾನಿಲ್ಲಿ ಏನು ತೊಗೋತಾ ಇದ್ದೀನಪ್ಪ ಅಂದರೆ sin² x + cos² x = ಆನ್ಸರ್ ನಮ್ಗೆ ಗೊತ್ತಿದೆ 1 ಅಂತ ಹೇಳಿ, ಕರೆಕ್ಟಾ? ಸೊ ಇದ್ರ ಬದಲಿ ನಾನು ಇಲ್ಲಿ ಏನು ಬರ್ಕೋತಾ ಇದ್ದೀನಿ ಅಂದರೆ sin² + cos² ಬರ್ಕೋ ಬದಲಿ cos² x/2 + sin² x/2 ಅಂತ ಬರೀಬೋದಾ? ಯಾಕಂದ್ರೆ ಎರಡರದ್ದು ಆನ್ಸರ್ ಕೂಡ 1 ಆಗುತ್ತೆ. ಯಾಕಂದ್ರೆ ಸೈನ್ ಬರಲಿ ಫಸ್ಟ್ ಕಾಸ್ ಬರಲಿ, ಮಿಡಲ್ ಅಂತೂ ಪ್ಲಸ್ ಸೈನ್ ಇದೆ, ಯಾವುದ್ರದ್ದು ಆನ್ಸರ್ನು 1 ಆಗುತ್ತೆ. ಬಟ್ ಇಲ್ಲಿ ಎಂಗಲ್ ಕೂಡ ಸೇಮ್ ಇರಬೇಕು, ಅವಾಗ ಮಾತ್ರ 1 ಬರುತ್ತೆ. ಇಲ್ಲಿ ಒಂದು ಕಡೆ x ಒಂದು ಕಡೆ y ಇದ್ರೆ 1 ಬರೋಲ್ಲ. ಓಕೆ, ಸೊ ಇದ್ರ ಆನ್ಸರ್ ಕೂಡ 1 ಇದೆ. ಸೊ ಹಾಗಾಗಿ ಇದನ್ನ ನಾನು ತಗೊಂಡೆ. ಯಾಕೆ ಇದನ್ನ ತಗೊಂಡಿದ್ದೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಸ್ಟೂಡೆಂಟ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಇಲ್ಲಿ sin x ಇದೆ ಸ್ಟೂಡೆಂಟ್. sin 2x ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನು, 2 sin x × cos x ಅಂತ. ಅದು ಇನ್ ಟರ್ಮ್ಸ್ ಆಫ್ x ಇದ್ದಾಗ. ಸೊ ಇಲ್ಲಿ ಪ್ಲಸ್ ಇತ್ತು, ನಾನು ಪ್ಲಸ್ ಬರೆದೆ. sin x ಫಾರ್ಮುಲಾ ಏನು ಬರೀತೇನೆ ಅಂದರೆ 2 sin x ಇದ್ದಾಗ ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, x/2 ಆಗುತ್ತೆ, cos x/2. ಜಸ್ಟ್ ಇಲ್ಲಿ 2x ಇತ್ತಂದ್ರೆ sin x cos x ಅಂತ ಬರೀತಿದ್ವಿ 2 × ಬಟ್ ಇಲ್ಲಿ x ಇದೆ, ಹಾಗಾಗಿ x/2 ಅಂತ ಬರೀಬೇಕು. ಸೊ ಇದು ನಮ್ದು ಕಂಪ್ಲೀಟ್ ಫಾರ್ಮುಲಾ ಸಿಕ್ತು. ಇವಾಗ ಇದನ್ನ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಅಬ್ಸರ್ವ್ ಮಾಡಿ. ಇದು ಇದೆ ರಿಸಲ್ಟ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದು a² + b² + 2ab ಈ ತರ ಕಾಣಿಸ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್? ಅಂದ್ರೆ ಇದನ್ನ ನಾನು ಕಂಪ್ಲೀಟ್ ಆಗಿ a + b² ಅಂತ ಬರಿಬಹುದಲ್ವಾ? ಓಕೆ, ಸೊ ಈ ಒಂದು ಸಬ್ಸ್ಟಿಟ್ಯೂಷನ್ ನಾನು ಈ ಒಂದು ಕ್ವಶನ್ ಅಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗ್ತೀನಿ. ಏನಿದಲ್ಲಿ ಜಸ್ಟ್ 1 ಬ್ರಾಕೆಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. 1 + sin x ಅಂತ ಇದೆ. ಓಕೆ, ಸೊ 1 ಜಾಗದಲ್ಲಿ ಏನು ಬರ್ದೆ ನಾನು, ಇದು ಪೂರಾ ರಿಸಲ್ಟ್ಸ್ ಬರ್ಕೊಂಡೆ ಅಂತ ಅನ್ಕೊಳ್ಳಿ. 1 = cos² x/2 + sin² x/2. ಅದಾದ್ಮೇಲೆ ಪ್ಲಸ್ ಅಗೇನ್ sin x ಅಂತ ಇದೆ. sin x ಅಂದ್ರೆ 2 sin x/2. ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ, cos x/2. ಅಂದ್ರೆ ಇದು ಪೂರಾ ರಿಸಲ್ಟ್ಸ್ ಏನಾಗ್ಬಿಡ್ತು, ಈ ಫಾರ್ಮ್ಯಾಟ್ ಒಳಗೆ a + b² ಫಾರ್ಮ್ಯಾಟ್ ಅಲ್ಲಿ ಬರೆದ್ರೆ a ಜಾಗದಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, ಸ್ಕ್ವೇರ್ ರೂಟ್ ಬರ್ಕೊಂತೀರಾ. ಅದಾದ್ಮೇಲೆ a ಜಾಗದಲ್ಲಿ ಇರುವಂಥದ್ದು cos ಇದೆ, ಸೊ cos x/2 ಪ್ಲಸ್ b ಜಾಗದಲ್ಲಿ ಏನಿದೆ sin ಇದೆ, ಅಂದ್ರೆ sin x/2. ಸ್ಕ್ವೇರ್ ಒಂದಿದೆಯಲ್ಲ ಹೊರಗಡೆ, ಸ್ಕ್ವೇರ್ ಬರೀತಾರೆ. ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಉಳಿಯುವಂಥದ್ದು ಆನ್ಸರ್ ಏನು ಸ್ಟೂಡೆಂಟ್ಸ್, ಇಲ್ಲಿ cos x/2 + sin x/2. ಓಕೆ, ಇದು ನಮ್ದು ಆನ್ಸರ್ ಬಂತು 1 + sin x. ಸೊ ಅದೇ ತರನಾಗಿ ಇಲ್ಲಿ ಮೈನಸ್ ಒಂದು ಇದೆಯಲ್ವಾ, ಸೊ ಮೈನಸ್ ಅದು ಏನಾಗುತ್ತೆ, ಜಸ್ಟ್ ಮೈನಸ್ ಚೇಂಜ್ ಆಗುತ್ತೆ. ಇಲ್ಲಿ 1 - sin x ಅಂತ ಇತ್ತಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇದು ಮೈನಸ್ ಆಗುತ್ತೆ, ಈ ಸೈನು ಮೈನಸ್ ಆಗಿಬಿಡುತ್ತಲ್ವಾ. ಸೊ ಫಾರ್ಮುಲಾದಲ್ಲಿ ಇದು ನಿಮ್ದು ಮೈನಸ್ ಇತ್ತಂತ ಅನ್ಕೊಳ್ಳಿ. ಇವಾಗ ಇಲ್ಲೇ ಮೈನಸ್ ಬರುವಂಥದ್ದು, ಇದು ಮೈನಸ್ ಆದರೆ a - b² ಫಾರ್ಮುಲಾ ಆಗುತ್ತೆ. ಅಂದ್ರೆ ಈ ರಿಸಲ್ಟ್ ಸೇಮ್ ಎಲ್ಲಾನು cos x/2 - sin x/2 ಅಂತ ಬರೀತೀರಾ. ಓಕೆ, ಈ ಒಂದು ಪೂರಾ ಚೇಂಜಸ್ನ ನಾವೊಂದು ಕ್ವಶನ್ ಅಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗ್ತೀನಿ. ಓಕೆ, ಏನೇನು ಚೇಂಜಸ್ ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗಿ. ಫೈನಲಿ ನಾವಂತೂ x/2 ಪ್ರೂವ್ ಮಾಡೋದಿದೆ. ಓಕೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನಾನು ಇವಾಗ ಫಸ್ಟು LHS ರಿಸಲ್ಟ್ನ ತೊಗೊತಾ ಇದ್ದೀನಿ ಕಂಪ್ಲೀಟ್ ಆಗಿ. ಕಾಟ್ ಇನ್ವರ್ಸ್ ಆಫ್ ಬ್ರಾಕೆಟ್ ಹಾಕೊಳ್ಳಿ. √1 + sin x ಅಂತಂದ್ರೆ ಇವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಬೋದಾ? ಓಕೆ, ಏನಿದೆ ಆನ್ಸರು, cos x/2 + sin x/2. ರೂಟ್ ಅದೆಲ್ಲ ಕ್ಯಾನ್ಸಲ್ ಆಯ್ತು ಸ್ಟೂಡೆಂಟ್ಸ್. ಓಕೆ, ಇದು ಆನ್ಸರ್ ಬಂತು. ನೆಕ್ಸ್ಟ್ ಪ್ಲಸ್ ಸೈನ್ ಇದೆ, ಪ್ಲಸ್ ಬರೀತೀರಾ. ಮೈನಸ್ ಬಂದರೆ ಈ ಕೆಳಗಡೆ ಇರುವಂಥದ್ದು ಏನಿದೆ, cos x/2 - sin x/2. ಓಕೆ, ಆ್ಯಂಡ್ ಹೋಲ್ ಡಿವೈಡೆಡ್ ಬೈ, ಅಗೇನ್ ಕೆಳಗಡೆನೂ ಅದೇ ಥರನಾಗಿ ಫಾರ್ಮುಲಾ ಅಪ್ಲೈ ಆಗುತ್ತೆ. cos x/2 + sin x/2 ಪ್ಲಸ್ ಬಂದಾಗ
ಅಗೇನ್ ಮೈನಸ್ ಬಂದಾಗ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಯಾಕಂದ್ರೆ ಹೊರಗಡೆನೂ ಮೈನಸ್ ಇದೆ, ಇಲ್ಲಿ ನಾವು ಬ್ರಾಕೆಟ್ ಅಲ್ಲಿ ಬರೀಬೇಕಾಗತ್ತೆ. ಮೈನಸ್ನ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ ಇಲ್ಲಿಂದ ಪೂರಾ ರಿಸಲ್ಟ್ಸ್ ಇದೆಯಲ್ವಾ, ಸೊ ಇದಂತೂ ಮೇಲ್ಗಡೆ ಬರೋದ್ರೆ ಪ್ಲಸ್ ಸೈನ್ ಇತ್ತು, ಸೊ ಸೈನ್ ಆಗ್ಲೇ ನಡೆಯುತ್ತೆ. ಬಟ್ ಇವಾಗ ಹೊರಗಡೆ ಮೈನಸ್ ಇದೆ ಅಂದ್ರೆ ಮೈನಸ್ ಇಲ್ಲಿ ಎರಡು ಕಡೆ ಮಲ್ಟಿಪ್ಲೈ ಆಗುತ್ತೆ. ಸೊ ಮೈನಸ್ ಸೈನ್ ಇಲ್ಲ, ಬೆಟರ್ ನೀವು ಬ್ರಾಕೆಟ್ ಅಲ್ಲೇ ಬರ್ಕೊಳ್ಳಿ, ಕಾಸ್ ಆಫ್ x/2 ಮೈನಸ್ ಸೈನ್ ಆಫ್ x/2. ಅದಾದ್ಮೇಲೆ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಮತ್ತೆ ಮಿಸ್ಟೇಕ್ ಆಗಿ ನಿಮಗೆ ಆನ್ಸರ್ ಬರೋದಿಲ್ಲ. ಸೊ ಇಲ್ಲೇ ನೋಡಿ ನಾನು ಇವಾಗ ಚೇಂಜ್ ಮಾಡ್ತಾ ಹೋಗ್ತೀನಿ. ಏನೇನಾಗುತ್ತೆ, ಈ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ, ಅಂದ್ರೆ ಈ ಬ್ರಾಕೆಟ್ ತೆಗೆದ್ಬಿಡೋಣ. ಓಕೆ, ಈ ಬ್ರಾಕೆಟ್ ತೆಗೆದ್ರೆ ಇಲ್ಲಿ ಮೈನಸ್ ಇದೆ ಅಲ್ವಾ, ಸೊ ಮೈನಸ್ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಮೈನಸ್ ಇದು ಮೈನಸ್ ಆಗಿ ಕಾಸ್ ಆಫ್ x/2 ಆಯ್ತು, ಇದು ಮೈನಸ್ ಮೈನಸ್ ಪ್ಲಸ್ ಆಗಿ x/2 ಆಗುತ್ತೆ. ಓಕೆ, ಸೊ ಮೇಲ್ಗಡೆ ಅಂತೂ ಪ್ಲಸ್ ಇದೆ, ಸೊ ನೋ ಪ್ರಾಬ್ಲಮ್. ಇವಾಗ ಅಬ್ಸರ್ವ್ ಮಾಡಿ, ಪ್ಲಸ್ ಸೈನ್ x/2 ಮೈನಸ್ ಸೈನ್ x/2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕಾಸ್ x/2 ಕಾಸ್ x/2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥ ರಿಸಲ್ಟ್ಸ್ ಏನಪ್ಪಾ ಅಂತಂದ್ರೆ ಕಾಟ್ ಇನ್ವರ್ಸ್ ಆಫ್, ಇಲ್ಲಿ ಕಾಸ್ ಇದೆ ಇಲ್ಲಿ ಕಾಸ್ ಇದೆ ಅಂದ್ರೆ ಕಾಸ್ ಕಾಸ್ ಏನಾಗಿಬಿಡುತ್ತೆ 2 cos x/2 ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ ಸೈನ್ ಇದೆ ಇಲ್ಲಿ ಸೈನ್ ಇದೆ, ಸೈನ್ ಸೈನ್ ಏನಾಗುತ್ತೆ 2 sin x/2 ಆಗುತ್ತೆ. ಸೊ ಇವಾಗ ನೋಡಿ 2 ಕೂಡ ಕ್ಯಾನ್ಸಲ್ ಆಗಿಬಿಡ್ತಾ, ಅಂದ್ರೆ ಉಳಿಯುವಂಥ ರಿಸಲ್ಟ್ಸ್ ಏನು ನೋಡಿ ಸ್ಟೂಡೆಂಟ್ಸ್, ಕಾಟ್ ಇನ್ವರ್ಸ್ ಆಫ್ ಕಾಸ್ ಬೈ ಸೈನ್. ಕಾಸ್ ಬೈ ಸೈನ್ ಅಂದ್ರೆ ಏನಾಗುತ್ತೆ ಕಾಟ್ ಆಗುತ್ತೆ, ಅಂದ್ರೆ ಕಾಟ್ ಆಫ್ x/2. ಇವಾಗ ಕಾಟ್ ಇನ್ವರ್ಸ್ ಕಾಟ್ ಕೂಡ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿಯುವಂಥ ರಿಸಲ್ಟ್ಸ್ ಏನಿಲ್ಲಿ x/2. ಸೊ ಇದನ್ನೇ ಅವ್ರು ಪ್ರೂವ್ ಮಾಡಂತ ಹೇಳಿದ್ರಲ್ವಾ, ಸೊ ಬಂತಲ್ವಾ ಸ್ಟೂಡೆಂಟ್ಸ್ ಆನ್ಸರ್. ಮೇನು ಈ ಎರಡೂ ಫಾರ್ಮುಲಾನ ಜನರೇಟ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿತ್ತು ಅಂದರೆ ಆನ್ಸರ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದು ಕೂಡ 3 ಮಾರ್ಕ್ಸಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ನೋಡಿ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದರೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್, ಇದು ಇನ್ವರ್ಸ್ ಇದೆ ಮೇ ಬಿ ನೀವು ಕಾಣಿಸ್ತಾ ಇಲ್ಲ ಅಂತ ಅನ್ಕೊತೀನಿ, ಟ್ಯಾನ್ ಇನ್ವರ್ಸ್ ಆಫ್ ಈ ಒಂದು ರಿಸಲ್ಟ್ನ ತಗೊಂಡು ನಾವು π/4 - 1/2 ಕಾಸ್ ಇನ್ವರ್ಸ್ ಆಫ್ x ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಹಿಂಟ್ ಅಂತೇಳಿ ಅವ್ರು ಕೊಟ್ಟಿದ್ದಾರೆ, ಬಟ್ ಇದೇನು ನಿಮ್ಮ ಎಕ್ಸಾಮಲ್ಲಿ ಕೊಡ್ಬೋದು ಕೊಡದೇನು ಇರ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಹಿಂಟ್ ಕೊಟ್ಟಿದ್ದಾರೆ ಅಂದರೆ ನಾವು ಇಲ್ಲಿ ಫಿಲಪ್ ಮಾಡಿ ಸಾಲ್ವ್ ಮಾಡೋಣ. ಏನಿದೆ ಇವಾಗ ಕಂಪ್ಲೀಟ್ LHS ರಿಸಲ್ಟ್ನ ತಗೋತಾ ಇದ್ದೀನಿ ನೋಡಿ, ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಅಂತಂದ್ರೆ ಏನು ತಗೋ ಅಂತ ಹೇಳಿದ್ದಾರೆ ಸ್ಟೂಡೆಂಟ್ಸ್ ಅವರು, ಕಾಸ್ 2θ ಅಂದರೆ 1 ಪ್ಲಸ್ ಕಾಸ್ ಆಫ್ 2θ ಆಯ್ತಿದು, ಕರೆಕ್ಟಾ. ಅದೇ ತರನಾಗಿ ಮೈನಸ್ ರೂಟ್ ಆಫ್ 1 ಮೈನಸ್ ಕಾಸ್ ಆಫ್ 2θ ಡಿವೈಡೆಡ್ ಬೈ ಅಗೇನ್ ರೂಟ್ ಆಫ್ 1 ಪ್ಲಸ್ ಕಾಸ್ 2θ ಪ್ಲಸ್ ರೂಟ್ ಆಫ್ 1 ಮೈನಸ್ ಕಾಸ್ 2θ. ಓಕೆ, ಸೊ ಇದನ್ನು ತಗೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಕಾಸ್ 2θ ಅದು ಫಾರ್ಮುಲಾ ನಮ್ಗೆ ಇಲ್ಲಿ ಗೊತ್ತಿರಬೇಕು. ಓಕೆ, ಸೊ 1 ಪ್ಲಸ್ ಕಾಸ್ θ ಅಂದರೆ ಸ್ಪೆಷಲಿ ನಮಗೆ ಕಾಸ್ θ ಅದು ಫಾರ್ಮುಲಾ ಏನೇನಿದೆ, ಸೊ ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಕಾಸ್ ಆಫ್ 2θ ಅಂತಂದರೆ 4 ಫಾರ್ಮುಲಾಸ್ಗಳಿದ್ದಾವೆ. ಸೊ ಅದರಲ್ಲಿ ನಮ್ಗೆ ಇವಾಗ ಇಲ್ಲಿ ಒಂದು +1 ಬಂದಿದೆಯಲ್ಲ, ಸೊ ಮೈನಸ್ ಇರುವಂಥ ರಿಸಲ್ಟ್ಸ್ ಯಾವುದು, ಇವಾಗ ನೋಡಿ ಫಸ್ಟ್ ಒಂದು ರಿಸಲ್ಟ್ ಇರೋದು 2 cos² θ -1 ಅಂತ ಹೇಳಿ, ಇನ್ನೊಂದು 1 - 2 sin² θ ಅಂತ ಇರೋದು. ಓಕೆ, ಸೊ ಈ -1ನ ನಾನು ತೆಗೆದು ಈ ಕಡೆ ಶಿಫ್ಟ್ ಮಾಡ್ತೀನಿ, ಅಂದ್ರೆ ಏನಾಯ್ತು ಇವಾಗ ಈ ಮೈನಸ್ ಈ ಕಡೆಯಿಂದ ಹೋಯ್ತಾ, ಮೈನಸ್ ಇತ್ತು ಈಚೆ ಕಡೆ ಬಂದರೆ ಇದೇನಾಗಿಬಿಡುತ್ತೆ, ಈ ಕಡೆ ಬಂದರೆ +1 ಆಗುತ್ತೆ. ಸೊ ಅದನ್ನು ನಾವು ಇವಾಗ ಇಲ್ಲಿ ಫಿಲಪ್ ಮಾಡ್ಬೋದು, ಅಂದರೆ 1 ಪ್ಲಸ್ cos 2θ ಅಂತ ಜಾಗದಲ್ಲಿ 2 cos² θ ಫಿಲಪ್ ಮಾಡ್ಬೋದು. ಅದೇ ತರನಾಗಿ cos 2θ ಅದು ಇನ್ನೊಂದು ಫಾರ್ಮುಲಾ ಇದೆ, ಏನು ಫಸ್ಟ್ 1 ಬರುತ್ತೆ, 1 ಮೈನಸ್ 2 sin² θ ಅಂತಿದೆ. ಓಕೆ, ಸೊ ಇವಾಗ ಏನು ಮಾಡಿ, ಈ ಮೈನಸ್ ಇದೆಯಲ್ಲ ಇದನ್ನ ಪೂರ ಈ ಕಡೆ ತೊಗೊಂಬೇಡಿ, ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ, ಅಂತಂದರೆ ಈ ಮೈನಸ್ ಇದ್ದದನ್ನ ನಾನು ಈ ಕಡೆ ತೊಗೋತೀನಿ, ಏನಾಯ್ತು ಇವಾಗ ಪ್ಲಸ್ ಆಗಿಬಿಡುತ್ತೆ, ಅಂದರೆ 2 sin² θ ಆಯಿತು ಸ್ಟೂಡೆಂಟ್ಸ್. ಈ ಪ್ಲಸ್ ಕಾಸ್ 2 ಇದ್ದು ಈಚೆ ಕಡೆ ತೊಗೊತೀನಿ, ಅಂದರೆ ಮೈನಸ್ ಆಗುತ್ತೆ ಕಾಸ್ ಆಫ್ 2θ ಅಂತಂದರೆ ಇದು ನಮಗೆ ಸಿಗ್ತಾ ಫಾರ್ಮುಲಾ ಇನ್ನೊಂದು 1 ಮೈನಸ್ ಕಾಸ್ 2θ ಅಂದರೆ ಸೈನ್ ಹಚ್ಚಬೇಕು, ಪ್ಲಸ್ ಬಂದರೆ cos² ಹಚ್ಚಬೇಕು, ಇಷ್ಟೇ ಇರುವಂಥದ್ದು. ಓಕೆ, ಸೊ ಇವಾಗ ಈ ಎರಡು ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡೋಣ. ಕರೆಕ್ಟಾಗಿ ನಾನು LHSನೇ ತೊಗೊತಾ ಇದ್ದೀನಿ. ಸೊ ಏನಿದೆ ನೋಡಿ LHS ರಿಸಲ್ಟಲ್ಲಿ ಇರುವಂಥದ್ದು ಟ್ಯಾನ್ ಇನ್ವರ್ಸ್ ಆಫ್ ಬ್ರಾಕೆಟ್ ರೂಟನ್ನು ಹಾಕಿ 1 ಪ್ಲಸ್ ಬಂದರೆ ಏನು ತೊಗೋಬೇಕಂತಿದೆ, ಇಲ್ಲಿ 2 cos² ಬಂದಿದೆ ಅಲ್ವಾ. ಸೊ ಏನು ಫಾರ್ಮುಲಾ ನಾವು ಸಿಂಪ್ಲಿಫೈ ಮಾಡ್ತೀವಿ ನೋಡಿ ಅದು ಬಹಳ ಇಂಪಾರ್ಟೆಂಟು. ಓಕೆ, 2 cos² θ ಆಯಿತು. ನೆಕ್ಸ್ಟ್ ಮೈನಸ್ ಏನಿದೆ ಮೈನಸ್ ಬರೀತೀರಾ, ರೂಟ್ ಆಫ್ 1 ಮೈನಸ್ ಅಂತಂದ್ರೆ ಏನಿದೆ ನೋಡಿ, 1 ಮೈನಸ್ ಕಾಸ್ 2θ ಅಂದರೆ 2 sin² ಹಚ್ಚಬೇಕು, 2 sin² θ. ಓಕೆ, ಡಿವೈಡ್ ಬೈ ರೂಟ್ ಆಫ್ ಅಗೇನ್ ಪ್ಲಸ್ ಇದೆ ಅಂದರೆ ಏನಾಗುತ್ತೆ 2 cos², ಪ್ಲಸ್ ಬಂದರೆ ನೆನ್ಪಿಟ್ಕೊಳ್ಳಿ ಕಾಸ್ ತಗೋಬೇಕು. ಅಗೇನ್ ಬ್ರಾಕೆಟಲ್ಲಿ 1 ಮೈನಸ್ ಕಾಸ್ 2θ ಇತ್ತಂದರೆ ಇಲ್ಲಿ ಸೈನ್ ಬರುತ್ತೆ ಅಷ್ಟೇ, ರೂಟ್ ಆಫ್ 2 sin² θ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೋಬಹುದು, ಬಟ್ ರೂಟ್ 2 ಒಂದು ಉಳಿಯುತ್ತೆ ಹಾಗೆ. ಓಕೆ, ಸೊ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ
ಟ್ಯಾನ್ ಇನ್ವರ್ಸ್ ಆಫ್ ಈ ರೂಟ್ನ ನಾನು ಇಲ್ಲಿ ಒಳಗಡೆ ಅಪ್ಲೈ ಮಾಡ್ಕೊಂಡ್ರೆ ಇದು √2 ಆಗುತ್ತೆ, ಇದು ಕಾಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಜಸ್ಟ್ ಕಾಸ್ ಥೀಟಾ ಉಳಿಯುತ್ತೆ, ಕರೆಕ್ಟ್ ಅಲ್ವಾ? ಎಸ್. ಅಗೇನ್ ಇಲ್ಲಿನೂ ಮೈನಸ್ ಈ ರೂಟ್ನ ಅಪ್ಲೈ ಮಾಡಿದ್ರೆ ಇಲ್ಲಿ √2 ಆಗುತ್ತೆ, ಇದು ಸೈನ್ ಸ್ಕ್ವೇರ್ ಸೈನ್ ಕ್ಯಾನ್ಸಲ್ ಆಗಿ ಜಸ್ಟ್ ಇದು ಸೈನ್ ಥೀಟಾ ಆಗುತ್ತೆ, ಇದು 2 ಆಸ್ ಇಟ್ ಈಸ್ ಬರುತ್ತೆ, ಹೋಲ್ ಡಿವೈಡ್ ಬೈ ಕೆಳಗಡೆನೂ ಅದೇ ತರನಾಗಿ ಆಗುತ್ತೆ, ಕಾಸ್ ಥೀಟಾ ಪ್ಲಸ್ √2 ಸೈನ್ ಥೀಟಾ, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಇದನ್ನೆಲ್ಲ ಸಿಂಗಲ್ ಟರ್ಮ್ ಮಾಡ್ಕೊಂಡೆ ರೂಟ್ ತೆಗೆದ್ಬಿಟ್ಟು ಅದಾದ್ಮೇಲೆ ಏನು ಮಾಡಬೇಕು, ಇವಾಗ ನೋಡಿ ಎರಡು ಕಡೆ √2 ಕಾಮನ್ ಬರ್ತಾ ಇದೆ, ಸೊ √2ನ ಕಾಮನ್ ತೊಗೊತೀನಿ, ಅದಾದ್ಮೇಲೆ ಉಳಿಯಂಥ ರಿಸಲ್ಟ್ಸ್ ಏನಂತ ನೋಡ್ತಾ ಹೋಗಿ. ಇಲ್ಲಿನೂ √2 ಕಾಮನ್ ಬರುತ್ತೆ, ಅಂದರೆ ಬ್ರಾಕೆಟಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಅಗೇನ್ ಇಲ್ಲಿ ಕೂಡ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬರುತ್ತೆ, ಕರೆಕ್ಟಾ? ಎಸ್. ಸೊ ಈ ರಿಸಲ್ಟ್ ಬಂತು. ಇವಾಗ ಏನು ಮಾಡಬೇಕು, ಇವೆರಡು ರಿಸಲ್ಟ್ಸ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಯಾಕಂದ್ರೆ ಡಿವೈಡ್ ಬೈ ಇಂಟು ಇದೆ, ಸೊ ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಈ ಒಂದು ರಿಸಲ್ಟ್ ನಾವು ಫೈನಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು ಏನು ಸ್ಟೂಡೆಂಟ್ಸ್, 5/4 ಈ ಥರ ಇದೆ. ಅದ್ರ ಸಲುವಾಗಿ ಇವಾಗ ನಾನು ಈ ಪೂರ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಇಲ್ಲಿ ನನಗೆ ಟ್ಯಾನ್ದು ರಿಸಲ್ಟ್ ಬೇಕಾಗಿರೋದೆ. ಸೊ ಹಾಗಾಗಿ ನಾನು ಈ ಒಂದು ಕಂಪ್ಲೀಟ್ ಏನು ಪ್ಲೇಸಲ್ಲಿ ಇದೆಯಲ್ಲ ಈ ಜಾಗದಲ್ಲಿ ನನಗೆ ಒಂದು ಬೇಕು, tan x + y ಫಾರ್ಮುಲಾ ಅಪ್ಲೈ ಮಾಡಬೇಕು, ಅಥವಾ tan x - y ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಪ್ಲೇಸಲ್ಲಿ ಒಂದು ಬೇಕು, ಅಂದರೆ ಈ ಪ್ಲೇಸ್ನಲ್ಲಿ ಏನಿದೆ ಅದನ್ನು ಸೇಮ್ ನಂಬರ್ನ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇಲ್ಲೇ ನಾನು ಮಾಡ್ತಾ ಇದ್ದೀನಿ ಕಾಸ್ ಥೀಟಾ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತಾ ಇದ್ದೀನಿ ಬ್ರಾಕೆಟಲ್ಲೇ. ಓಕೆ, ಅಂದರೆ ಈ ಕಾಸ್ ಥೀಟಾನ ತೊಗೊಂಡು ಎಲ್ಲ 4 ರಿಸಲ್ಟ್ಸ್ಗೆ ಮಲ್ಟಿಪ್ಲೈ, ಈ ಒಂದು 2 ಮಲ್ಟಿಪ್ಲೈ ಆಗುತ್ತೆ, ಇದು ಇಲ್ಲಿ ತೆಳಗಡೆ ಡಿವೈಡ್ ಆಗುತ್ತೆ. ಓಕೆ, ಸೊ 2 ಯಾಕೆ ಬಂದರೆ 2 ಕ್ಯಾನ್ಸಲ್ ಆದರೆ ಮತ್ತೆ ನಮ್ದು ಆನ್ಸರ್ ಸೇಮೇ ಉಳಿಯುತ್ತಲ್ವಾ? ಸೊ ಆದ ರಿಸಲ್ಟ್ಸ್ ಅಲ್ವಾ, ಥೀಟಾನ 4 ಕಡೆ ಡಿವೈಡ್ ಮಾಡ್ಕೊಂಡ್ಬಿಡೋಣ, ಏನಾಗುತ್ತೆ? ಸೊ ಉಳಿಯುವಂಥ ರಿಸಲ್ಟು ಇವಾಗ ನೋಡಿ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಇಲ್ಲಿ 1 ಉಳಿಯುತ್ತೆ, ಅಗೇನ್ ಇಲ್ಲಿ ಮೈನಸ್, ಇಲ್ಲಿ ಸೈನ್ ಬೈ ಕಾಸ್ ಆಗಿಬಿಡುತ್ತೆ, ಸೈನ್ ಬೈ ಕಾಸ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್ tan ಥೀಟಾ. ಅಗೇನ್ ಈ ಕಾಸ್ನ ಇಲ್ಲಿ ಡಿವೈಡ್ ಮಾಡಬೇಕಂತ ಅರ್ಥ. ಓಕೆ, ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 1 ಬರುತ್ತೆ, ಅಗೇನ್ ಇಲ್ಲಿ ಪ್ಲಸ್ಸು, ಅಗೇನ್ ಇಲ್ಲಿ ಡಿವೈಡ್ ಮಾಡಿದ್ರೆ ಸೈನ್ ಬೈ ಕಾಸ್ ಆನ್ಸರ್ tan ಆಗುತ್ತೆ. ಸೊ ಇದು ನಮಗೆ ಬಂದಿರುವಂಥ ಆನ್ಸರು. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಆನ್ಸರ್ ಬಂತಲ್ಲ ಸ್ಟೂಡೆಂಟ್ಸ್, ಇವಾಗ ಬಹಳ ಸಿಂಪಲ್. ನೆಕ್ಸ್ಟು ಒಂದು ಜಾಗದಲ್ಲೆಲ್ಲಾನು ಏನು ಅಪ್ಲೈ ಮಾಡ್ಕೋಬೇಕಪ್ಪ ಅಂದರೆ tan 5/4. ಯಾಕೆ ಅಂತಂದರೆ 1 ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ tan 5/4 ಅಂದರೆ tan 45 ಡಿಗ್ರಿ ಆನ್ಸರ್ 1 ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಒಂದು ಪ್ಲೇಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ಎಲ್ಲೆಲ್ಲಿ ಬರಿತಾ ಇದ್ದೀನಿ ಅಂದರೆ ಈ ಜಾಗದಲ್ಲಿ 1 ತಗೋತೀನಿ, ಬಟ್ ಇಲ್ಲಿ ಡಿಸ್ಟರ್ಬ್ ಮಾಡಲ್ಲ, ಯಾಕಂದರೆ ನನಗೆ tan x - y ಫಾರ್ಮುಲಾ ಸಲುವಾಗಿ ಇದು 1 ಬೇಕಾಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ 1 ಬರ್ಕೋಬೋದಲ್ವಾ, 1 × tan ಥೀಟಾನೇ ಆಗುತ್ತೆ. ಸೊ ಹಾಗಾಗಿ ಒಂದು ಜಾಗದಲ್ಲಿ ಎಲ್ಲೆಲ್ಲಿ 1 ಕಾಣುತ್ತೆ ನೋಡಿ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ tan π/4 ಅಂತ ಅಪ್ಲೈ ಮಾಡ್ಕೊತೀನಿ. ಆವಾಗ ಏನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಇದು ಪೂರ ರಿಸಲ್ಟ್ಸ್ ಇಲ್ಲೇ ಬರಿತಾ ಇದೆ ನೋಡಿ, tan ಇನ್ವರ್ಸ್ ಆಫ್ ಒಂದು ಜಾಗದಲ್ಲಿ tan ಆಫ್ π/4 ಅಗೇನ್ ಮೈನಸ್ tan ಥೀಟಾಗೆ tan ಥೀಟಾ ಬರೀತೀರಾ, ಹೋಲ್ ಡಿವೈಡ್ ಬೈ ಇದು 1ಗೆ ಆಸ್ ಇಟ್ ಈಸ್ ಪ್ಲಸ್, ಅಗೇನ್ ಇಲ್ಲಿ 1 ಇದೆಯಲ್ವಾ, ಸೊ ಒಂದು ಜಾಗದಲ್ಲಿ ನಾನೇನು ಬರಿತಾ ಇದ್ದೀನಿ tan ಆಫ್ π/4 ಇಂಟು tan ಆಫ್ ಥೀಟಾ. ಇವಾಗ ಆಯಿತು ನಮ್ಮದು ಕಂಪ್ಲೀಟ್ಲಿ tan x - y ಫಾರ್ಮುಲಾ ಅಥವಾ tan a - b ಫಾರ್ಮುಲಾ ಅಂತ ಕರಿಬೋದು. ಅಂದರೆ ಎ ಜಾಗದಲ್ಲಿ ನಾ ಯಾಕೆ ಇದು ಟ್ಯಾನ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿರಬೇಕು, ಸ್ಟಾರ್ಟಿಂಗಲ್ಲಿ ಹೊರಗಡೆ tan ಇನ್ವರ್ಸ್ ಬಂದಿದೆ ಅಂದರೆ ಇದು tan ಫಾರ್ಮುಲಾ ಬರೋವರೆಗೂ ಸಿಂಪ್ಲಿಫೈ ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಉಳಿದಿರೋ ಆನ್ಸರ್ ಇಲ್ಲಿ ಬರೀತಾ ಇದ್ದೀನಿ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಫೈನಲ್ ಆಗಿ ಏನು ಆನ್ಸರ್ ಬಂತು ನೋಡಿ, ಇಲ್ಲಿ ಹೊರಗಡೆ ಇರುವಂಥದ್ದು tan ಇನ್ವರ್ಸ್ ಇತ್ತು, ಅಗೇನ್ ಇಲ್ಲಿ ಒಳಗಡೆ ಈ ಪೂರ ಆನ್ಸರ್ tan x - y ಫಾರ್ಮುಲಾ, ಯಾಕಂದರೆ ಮೇಲ್ಗಡೆ ಮೈನಸ್ ಇದೆ ಅಂದರೆ ಮೈನಸ್ ಆಗುತ್ತೆ. tan ಆಫ್ x ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್ π/4 ಇದೆ, π/4 ಮೈನಸ್ ಥೀಟಾ. ಓಕೆ, y ಜಾಗದಲ್ಲಿ ಏನಿದೆ ಥೀಟಾ ಇದೆ. ಸೊ x ಜಾಗದ ಇದು x ಆಗಿತ್ತು, ಇದು y ಆಗಿತ್ತು, y ಜಾಗದಲ್ಲಿರುವಂಥದ್ದು ಥೀಟಾ. ಓಕೆ, ಸೊ ಇವಾಗ ಈ tan ಇನ್ವರ್ಸ್ tan ಕೂಡ ಕ್ಯಾನ್ಸಲ್ ಆಯಿತು. ಉಳಿಯುವಂಥ ಆನ್ಸರ್ ಏನು π/4 ಮೈನಸ್ ಥೀಟಾ. ಥೀಟಾ ಒಂದು ಬರೀಬೇಕಲ್ವಾ, ಸೊ ಥೀಟಾ ನಾವಿಲ್ಲಿ ಏನು ತೊಗೊಂಡಿದ್ವಿ ಸಬ್ಸ್ಟಿಟ್ಯೂಷನ್ನು ಆಲ್ರೆಡಿ ಅವ್ರು ಕೊಟ್ಟಿದ್ರು ನೋಡಿ, ಇಲ್ಲಿದೆ x = ಇದೆ. ಸೊ ಥೀಟಾ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ, ಸೊ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ ಥರ, ಫಸ್ಟ್ ಇವಾಗ ಕಾಸ್ನ ಈ ಕಡೆ ಶಿಫ್ಟ್ ಮಾಡ್ಕೊಂತೀನಿ ನಾನು, ಆಗೇನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಕಾಸ್ ಇಲ್ಲಿದೆ, ಈ ಕಡೆ ಬಂದರೆ ಕಾಸ್ ಇನ್ವರ್ಸ್ ಆಫ್ x ಆಗುತ್ತೆ, = ಈ ಕಡೆ 2 ಥೀಟಾ ಉಳಿಯುತ್ತೆ. ನಮ್ಗೆ ಥೀಟಾ ಬೇಕು, 2 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, 2 ಇಂಟು ಇದೆ ಈ ಕಡೆ ಬಂದರೆ ಡಿವೈಡ್ ಬೈ ಅಂದರೆ 1/2 ಇಂಟು ಕಾಸ್ ಇನ್ವರ್ಸ್ ಆಫ್ x = ಥೀಟಾ ಆಗುತ್ತೆ. ಓಕೆ, ಸೊ ಇದನ್ನು ನಾನು ಇವಾಗ ಈ ಥೀಟಾ ಜಾಗದಲ್ಲಿ ರಿಪ್ಲೇಸ್ ಮಾಡ್ತೀನಿ. ಏನು ಬಂದಿದೆ ಆನ್ಸರ್ 1/2 ಕಾಸ್ ಇನ್ವರ್ಸ್ ಆಫ್ x. ಓಕೆ, ಸೊ ಇದಾಗಿದೆ ನಮ್ಮದು ಕಂಪ್ಲೀಟ್ಲಿ RHS ಆನ್ಸರ್ ಸ್ಟೂಡೆಂಟ್ಸ್. ನೋಡಿ LHS ತೊಗೊಂಡಿದ್ವಿ, RHS ಬಂದಿದೆ ಅಲ್ವಾ, 5/2 ಮೈನಸ್ 1/2 ಕಾಸ್ ಇನ್ವರ್ಸ್ ಆಫ್ x. ಓಕೆ, ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟು ಈ ಎರಡೂ ಫಾರ್ಮುಲಾಸ್ಗಳು ನಮ್ಗೆ ಗೊತ್ತಿರಬೇಕು, ಜಸ್ಟ್ ಫಿಲಪ್ ಮಾಡ್ತೀರಾ, ಅಗೇನ್ ಸಿಂಪ್ಲಿಫಿಕೇಶನ್ ಸ್ವಲ್ಪ ರೂಟ್ ಕ್ಯಾನ್ಸಲ್ ಮಾಡ್ಕೋಬೇಕು, ಬಟ್ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ, ಕಾಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊಡೋದು. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಎಸ್,
ಇದು ಒಂದು ಸ್ವಲ್ಪ ಇಲ್ಲಿ ಏನಿದೆ ಅಂತಂದ್ರೆ ಕ್ವಶನ್ ಇಲ್ಲಿ ಸಾಲ್ವ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿವರೆಗೂ ನಾವು ಮಾಡಿದ್ದು ಕ್ವಶನ್ಸ್ ಪ್ರೂವ್ ದಟ್ LHS ತಗೊಂಡು RHS ಪ್ರೂವ್ ಮಾಡ್ತಿದ್ವಿ. ಬಟ್ ಇಲ್ಲಿ ಈ ಕ್ವಶನ್ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಬರೀಬೇಕಾಗತ್ತೆ. ಯಾವ ತರ ಸಾಲ್ವ್ ಮಾಡಬೇಕು, ಇಲ್ಲಿ ನಾನಿಲ್ಲಿ ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ ನೋಡಿ. ಮೊದಲೆಲ್ಲ ಇದನ್ನ ನಾವು ಯಾವ ತರ ಸಾಲ್ವ್ ಮಾಡ್ತಿದ್ವಿ ಅಂದ್ರೆ ಅವಾಗ ಪ್ರಾಪರ್ಟೀಸ್ ಇರ್ತಿದ್ದು, ಪ್ರಾಪರ್ಟಿ ಯೂಸ್ ಮಾಡಿ ಮಾಡ್ತಿದ್ವಿ. ಬಟ್ ಇವಾಗ ಪ್ರಾಪರ್ಟೀಸ್ ಇಲ್ಲ, ವಿತೌಟ್ ಪ್ರಾಪರ್ಟಿನೇ ಮಾಡ್ಬೇಕಂತಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಏನಪ್ಪಾ ಅಂದ್ರೆ tan ಇನ್ವರ್ಸ್ ಆಫ್ cos x ಇಸ್ ಈಕ್ವಲ್ಸ್ ಟು ನಾನು ತಗೋತಾ ಇದ್ದೀನಿ ಇಲ್ಲಿ ಥೀಟಾ ಅಂತ. ಈ ಟ್ಯಾನ್ ಈ ಕಡೆ ಬಂದ್ಬಿಟ್ರೆ ಏನಾಗುತ್ತೆ ನೋಡಿ, ಟ್ಯಾನ್ ಇನ್ವರ್ಸ್ ಇತ್ತು ಈ ಕಡೆ ಬಂದ್ರೆ ಅದಾಗುತ್ತೆ ಟ್ಯಾನ್ ಥೀಟಾ ಆಗುತ್ತೆ. ಕರೆಕ್ಟಾ? ಸೊ ಇವಾಗ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ. ಓಕೆ, ಸೊ ಇದು ರಿಸಲ್ಟ್ ನಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಇಕ್ವೇಷನ್ ಸ್ಟಾರ್ ಹಾಕಿ ಇಡೋಣ. ಸಬ್ಸ್ಟಿಟ್ಯೂಷನ್ ಥೀಟಾ ಇದನ್ನ ನಾವು ಇವಾಗ ತಗೊಳ್ಳೋಣ. ಸೊ ಥೀಟಾ ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ 2 ಇದು ಪೂರ ಥೀಟಾ ಅಂದ್ರೆ ನಾನು ಈ ಟ್ಯಾನ್ ಇನ್ವರ್ಸ್ ಕಾಸ್ ಎರಡು ಕೂಡಿ ಥೀಟಾ ಅಂತ ಬರೀಬಹುದಾ? ಓಕೆ, ಇಸ್ ಈಕ್ವಲ್ಸ್ ಟು ಅಗೇನ್ ಇಲ್ಲಿ ಏನಿದೆ ನೋಡಿ ಆಸ್ ಇಟ್ ಇಸ್ ಬರ್ಕೊಳ್ತಾ ಹೋಗಿ ಟ್ಯಾನ್ ಇನ್ವರ್ಸ್ ಆಫ್ 2 cosec ಥೀಟಾ, ಸಾರಿ ಎಕ್ಸ್ ಇದೆ ಇಲ್ಲಿ. ಓಕೆ, ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳೋಣ. ಓಕೆ, ಸೊ ಇದೆ ಎಕ್ಸ್ ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಮಾಡ್ಬೇಕು, ಇವಾಗ ಟ್ಯಾನ್ ಇನ್ವರ್ಸ್ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದರೆ ಇನ್ವರ್ಸ್ ಟಿಗ್ನೋಮೆಟ್ರಿ ಇದು ಈ ಸೈಡ್ ಬಂದರೆ ಏನಾಗುತ್ತೆ, ಅದು ಟಿಗ್ನೋಮೆಟ್ರಿ ಆಗುತ್ತೆ. ಅಂದರೆ ಇದಾಯಿತು ಟ್ಯಾನ್ ಆಫ್ 2 ಥೀಟಾ. ಸೊ ಟ್ಯಾನ್ ಆಫ್ 2 ಥೀಟಾ ಈಸ್ ಈಕ್ವಲ್ಸ್ ಟು ಇಲ್ಲಿ ಉಳಿದಿರೋದು 2 cosec ಎಕ್ಸ್ ಉಳಿತು ಸ್ಟೂಡೆಂಟ್ಸ್. ಓಕೆ, ಟ್ಯಾನ್ 2 ಥೀಟಾದು ಫಾರ್ಮುಲಾ ಏನಿದೆ, 2 tan x ಅಂದರೆ tan 2x ಇದು ಫಾರ್ಮುಲಾ 2 tan x ಡಿವೈಡ್ ಬೈ 1 ಮೈನಸ್ tan ಸ್ಕ್ವೇರ್ ಅಂತಿದೆ. ಓಕೆ, ಥೀಟಾ ಜಾಗದಲ್ಲಿ ಹಾಕಿ ಬರೋಣ. ಅಂದರೆ 2 tan ಥೀಟಾ ಡಿವೈಡ್ ಬೈ 1 ಮೈನಸ್ tan ಸ್ಕ್ವೇರ್ ಥೀಟಾ. ಇದಾಯ್ತಾ? ಈ ಕಡೆ 2ನ ಆಸ್ ಇಟ್ ಇದ್ರಿ ಕೋಸೆಕ್ ಅಂದರೆ 1/sin ಅಂತ ಬರೀಬೋದಾ? ಇದು ನಾನು 1/sin x ಅಂತ ಬರೀತೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಎರಡು ಕಡೆ 2ನ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, 2 ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದಿರೋದೇನು ಇಲ್ಲಿ tan ಥೀಟಾ ಅಂದರೆ ಇಕ್ವೇಷನ್ ಸ್ಟಾರ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಇದೆ tan ಥೀಟಾ ಜಾಗದಲ್ಲಿ cos x ಅಂತ ರಿಪ್ಲೇಸ್ ಮಾಡ್ಬೋದಲ್ವಾ? ಅದ್ರ ಸಲುವಾಗಿ ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ವಿ. ಓಕೆ, ಸಬ್ಸ್ಟಿಟ್ಯೂಷನ್ ಇವಾಗ ಚೇಂಜ್ ಮಾಡ್ತೀನಿ ನಾನು. ಇಲ್ಲಿ ಬೇಕಿದ್ರೆ ಬರೀರಿ ನೀವು tan ಆಫ್ ಥೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ x ಇದೆ. ಓಕೆ, ಸೊ ರಿಪ್ಲೇಸ್ ಮಾಡ್ತಾ ಹೋಗೋಣ. ಏನಿದೆ tan ಥೀಟಾ ಇದ್ದಲ್ಲಿ cos x ಅಂತ ಬರೀತೀರಾ ಡಿವೈಡ್ ಬೈ 1 ಪ್ಲಸ್, ಸಾರಿ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಬರ್ಕೊಳ್ಳಿ, 1 ಮೈನಸ್ cos ಸ್ಕ್ವೇರ್ ಥೀಟಾ. ಸ್ಕ್ವೇರ್ ಇದೆಯಲ್ವಾ, ಇಲ್ಲಿ tan ಸ್ಕ್ವೇರ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಏನು ಬರೀತೀನಿ, cos ಸ್ಕ್ವೇರ್ x ಆಗುತ್ತೆ. ನೆನ್ಪಿಟ್ಕೊಂಡು ಥೀಟಾ ಆಗಲ್ಲ, ಯಾಕಂದರೆ tan ಥೀಟಾ ಈಸ್ ಈಕ್ವಲ್ಸ್ ಟು cos x ಇತ್ತು. ಓಕೆ, ಸೊ ಈಸ್ ಈಕ್ವಲ್ಸ್ ಟು ಈ ಕಡೆ ಅಂದರೆ ಆಸ್ ಇಟ್ ಈಸ್ 1 ಮೈನಸ್ sin x ಅಂತ ಬರೀರಿ. ಓಕೆ, ಸೊ ಇಲ್ಲಿ ನೋಡಿ cos x ಇದೆ, ಇಲ್ಲಿ 1 ಮೈನಸ್ cos ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1 ಮೈನಸ್ cos ಸ್ಕ್ವೇರ್ ಅಂದರೆ sin ಸ್ಕ್ವೇರ್ ಆಗುತ್ತಲ್ವಾ? ಅಂದರೆ ಇದನ್ನು ನಾನು ಈ ಥರ ಬರೀಬೋದಾ, cos x ಡಿವೈಡ್ ಬೈ 1 ಮೈನಸ್ cos ಸ್ಕ್ವೇರ್ ಅಂತಂದರೆ ಇದು ಆನ್ಸರ್ ಆಗುತ್ತೆ sin ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1/sin x ಆಯಿತು. ಇವಾಗ ಇದನ್ನು ಈ ಕಡೆ ನಾನು ಶಿಫ್ಟ್ ಮಾಡ್ಕೊತೀನಿ. ಅಂದರೆ ಈ ಕಡೆ ಇರೋದೆಲ್ಲ ರಿಸಲ್ಟ್ಸ್ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ cos x ಆಸ್ ಇಟ್ ಈಸ್ ಇಟ್ಕೊಳ್ಳಿ, ಇಲ್ಲಿ sin ಸ್ಕ್ವೇರ್ x ಇತ್ತು, ಈ ಕಡೆ ಬಂದರೆ ಇದು ಇಂಟು ಆಗುತ್ತೆ sin ಸ್ಕ್ವೇರ್ x ಡಿವೈಡ್ ಬೈ sin x. ಇವಾಗ 1 ಟರ್ಮ್ ಕ್ಯಾನ್ಸಲ್ ಆಯಿತು. ಅಂದರೆ ಉಳಿದಿರೋದೇನು ಆನ್ಸರ್ ಇಲ್ಲಿ cos x ಇಸ್ ಈಕ್ವಲ್ಸ್ ಟು sin x ಉಳಿತು ಫ್ರೆಂಡ್ಸ್. ಇವಾಗ ನೀವು ಬೇಕಿದ್ರೆ ಈ ಒಂದು cos x ನ ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಬರೀಬೋದಾ? ಸೊ ಇಂಟು 1 ಇರುತ್ತೆ. ಸೊ cos x ನ ಈ ಕಡೆ ತಗೊಳ್ಳಿ, 1 ಇಸ್ ಈಕ್ವಲ್ಸ್ ಟು ಆಗುತ್ತೆ sin x ಬೈ cos x. ಅಂದರೆ sin ಬೈ cos ಆನ್ಸರ್ ಆಗುತ್ತೆ tan x. tan x ಇಸ್ ಈಕ್ವಲ್ಸ್ ಟು 1 ಆನ್ಸರ್ ಬಂದರೆ ಟ್ಯಾನ್ ಯಾವ್ದು ಆನ್ಸರ್ 1 ಆಗಿರುತ್ತೆ? ಸೊ ಟ್ಯಾನ್ ಆನ್ಸರ್ ಆಗಿರುತ್ತೆ 45 ಡಿಗ್ರಿ. ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ 45 ಡಿಗ್ರಿ. ಅಂದರೆ x ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ಕಿರೋದಿಲ್ಲಿ 5/4. ನೀವು ಇಲ್ಲಿಗೇನೆ ಎಂಡ್ ಮಾಡ್ಬೋದಿತ್ತು ಇಷ್ಟೇ ಇವೆರಡೇ ತೊಗೊಂಡು. cos ಇಸ್ ಈಕ್ವಲ್ಸ್ ಟು sin x ಬಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಇದು ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ತೀನಿ ನೋಡಿ. ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇವಾಗ ನಮಗೆ ಫೈನಲಿ ಏನು ಆನ್ಸರ್ ಬಂದಿತ್ತು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ cos x ಬಂದಿತ್ತಾ, ಈ ಕಡೆ cos x ಅಂತ ಬಂದಿತ್ತು, ಈ ಕಡೆ sin x ಉಳಿದಿತ್ತು. ಎರಡರಲ್ಲಿ ಒಂದು ಕ್ಯಾನ್ಸಲ್ ಆಗಿತ್ತು, ಒಂದು sin x ಉಳಿದಿತ್ತು. cos x ಇಸ್ ಈಕ್ವಲ್ಸ್ ಟು sin x ಅಂದರೆ cos ಮತ್ತು sin ಎರಡು ವ್ಯಾಲ್ಯೂ ಈಕ್ವಲ್ ಆಗುವಂಥ ಚಾನ್ಸಸ್ ಯಾವುದಿದೆ, ಯಾವ ಪಾಯಿಂಟ್ ಇದೆ? 45 ಡಿಗ್ರಿ. ಸೊ ಹಾಗಾಗಿ x ವ್ಯಾಲ್ಯೂ 5/4 ಈ ಥರ ಬರೆದ್ರು ಇಲ್ಲಿಗೆ ಎಂಡ್ ಆಗಿರೋದು. ಇದು ಈ ಥರ ನೀವು ಸಾಲ್ವ್ ಮಾಡಿ. ಓಕೆ, cos 45 ಡಿಗ್ರಿ ಆನ್ಸರ್ನು ಎಷ್ಟಿದೆ, 1/√2 ಇದೆ, ಸೈನ್ದು ರೂಟ್ ಇದೆ ಅಂದರೆ 1/√2 ಇದೆ. ಅಂದರೆ ಎರಡು ಈಕ್ವಲ್ ಆಗುತ್ತೆ. ಅಂದರೆ x ಇಸ್ ಈಕ್ವಲ್ಸ್ ಆಯಿತು 5/4. ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದೊಂದು ಸಿಂಪ್ಲೆಸ್ಟ್ ಫಾರ್ಮ್ ಮಾಡೋದಿತ್ತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ. ಏನಿದೆ ಇಲ್ಲಿ, tan ಇನ್ವರ್ಸ್ ಆಫ್ 1 ಮೈನಸ್ cos x ಡಿವೈಡ್ ಬೈ 1 ಪ್ಲಸ್ cos x ಇಸ್ ಈಕ್ವಲ್ಸ್ ಟು 1/2 ಇಂಟು tan ಇನ್ವರ್ಸ್ ಆಫ್ x. ಸ್ಟೂಡೆಂಟ್ಸ್, ನೀವು ಯಾವುದೇ ಒಂದು ಸರ್ಚ್ ಮಾಡಿ, ಗೂಗಲಲ್ಲಿ ಹೋಗಿ ಎಲ್ಲಿ ಬೇಕಾದರೂ ಸರ್ಚ್ ಮಾಡಿ, ಯಾವುದೂ ಆನ್ಸರ್ಸ್ಗಳು ನಿಮಗೆ ಸಿಗೋದಿಲ್ಲ. ಯಾಕೆಂದರೆ ಎಲ್ಲ ಪ್ರಾಪರ್ಟಿ ಯೂಸ್ ಮಾಡಿ ಸಾಲ್ವ್ ಮಾಡಿರುವಂಥ ಸೊಲ್ಯೂಷನ್ಸ್ಗಳು ನಿಮಗೆ ನೆಟ್ಟಲ್ಲಿ ಸಿಗುವಂಥದ್ದು. ಓಕೆ, ಸೊ ಇವು ಯಾವುದೇ ಪ್ರಾಪರ್ಟಿ ಯೂಸ್ ಮಾಡದೆ ನಾವು ಸಾಲ್ವ್ ಮಾಡಬೇಕು. ಯಾಕಂದರೆ ಪ್ರಾಪರ್ಟಿ ಎಲ್ಲ ಡಿಲೀಟೆಡ್ ಆಗಿದೆ ನಿಮಗೆ. ಸೊ ಈ ಒಂದು ಕ್ವಶನ್ಸ್ಗಳು ವಿತೌಟ್ ಪ್ರಾಪರ್ಟಿ ನಾವು ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇಲ್ಲಿ ಏನು ಮಾಡ್ಕೋಬೇಕು ನೋಡಿ, tan ಇನ್ವರ್ಸ್ ಆಫ್ 1 ಮೈನಸ್ x ಇದೆ, 1 ಪ್ಲಸ್ x ಇದೆ. ಅಗೇನ್ ಇಲ್ಲಿ ನಾನು ಈ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತೊಗೊಳ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, tan ಇನ್ವರ್ಸ್ ಆಫ್ 1 ಜಾಗದಲ್ಲಿ ನಾನು ಇಲ್ಲಿ ಏನು ತಗೋತಾ ಇದ್ದೇನೆಪ್ಪ ಅಂದರೆ tan ಆಫ್ 5/4 ಅಂತ.
ಅಗೇನ್ ಮೈನಸ್ ಎಕ್ಸ್ ಜಾಗದಲ್ಲಿ ಟ್ಯಾನ್ ಆಫ್ ಟೀಟಾ ಅಂತ ತಗೋತೀನಿ, ಅಂದರೆ ಸಬ್ಸ್ಟಿಟ್ಯೂಷನ್ ಇಲ್ಲಿ ಬರ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ ತೊಗೊಂಡಿದ್ದೀರಾ ಅಂತ ಹೇಳಿ. ಓಕೆ, ಹೋಲ್ ಡಿವೈಡ್ ಬೈ ಅಗೇನ್ ಇಲ್ಲಿ ಕೂಡ ಸೇಮ್ ಒನ್ಗೆ ನಾನು ಆ್ಯಸ್ ಇಟ್ ಈಸ್ ಇಲ್ಲೇ ಇಡ್ತೀನಿ. ಅಗೇನ್ ಇಲ್ಲಿ ಪ್ಲಸ್, ಇಲ್ಲಿ ಏನಿಲ್ಲ ಅಂದರೆ ಒನ್ ಅಂತ ಬರ್ಕೋಬೋದಾ, ಯಾಕೆಂದರೆ ನಮಗೆ ಟ್ಯಾನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾನ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಕ್ಸ್ ಮೈನಸ್ ಇದೆ ಅಂದರೆ ಮೈನಸ್ ಒನ್ ಇರುತ್ತೆ ಇಲ್ಲಿ, ಅಂದರೆ ಒನ್ ಜಾಗದಲ್ಲಿ ಮತ್ತೆ ನಾನು ಇಲ್ಲಿ ಏನು ತಗೋತಾ ಇದ್ದೀನಿ, ಟ್ಯಾನ್ ಆಫ್ π/4 ಎಕ್ಸ್ ಅಂತಂದರೆ ಅಗೇನ್ ಇದು ಸಬ್ಸ್ಟಿಟ್ಯೂಷನ್ ಟ್ಯಾನ್ ಆಫ್ ಟೀಟಾ ಈಸ್ ಈಕ್ವಲ್ಸ್ ಟು ಸೈಡಲ್ಲಿನೂ ಅಪ್ಲೈ ಮಾಡ್ಕೊಳ್ಳಿ, ಅದನ್ನೇ ರಿಸಲ್ಟು 1/2 ಟ್ಯಾನ್ ಇನ್ವರ್ಸ್ ಆಫ್, ಇದು ಪ್ರೂವ್ ಮಾಡೋದಿಲ್ಲ, ನಾವು ಎಟ್ ಎ ಟೈಮ್ ಎರಡೂ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಏನಿದೆ ಇಲ್ಲಿ ಟ್ಯಾನ್ ಆಫ್ ಟೀಟಾ ತೊಗೊಂಡಿದ್ದೀರಾ, ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಇಲ್ಲಿ ಏನು ಉಳಿತು ನೋಡಿ, ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಇದು ಆಯಿತು ನಮ್ಮದು ಕಂಪ್ಲೀಟ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಫ್ರೆಂಡ್ಸ್, ಕರೆಕ್ಟ್ ಅಲ್ವಾ? ಸೊ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಅಂತಂದರೆ ಟ್ಯಾನ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ π/4 ಇದೆ, ಮೈನಸ್ ವೈ ಜಾಗದಲ್ಲಿ ಟೀಟಾ ಇದೆ. ಸೊ ಇದಾಯಿತು ನಮ್ಮದು ಫಾರ್ಮುಲಾ. ಈ ಕಡೆ ಏನು ಉಳಿದಿದೆ 1/2, ಇಲ್ಲಿ ಜಸ್ಟ್ ಟೀಟಾ ಉಳಿದಿದೆ ಅಂದರೆ θ/2 ಅಂತ ಬರೀತೀರಾ. ಇವಾಗ ಈ ಎರಡು ರಿಸಲ್ಟ್ಸ್ ಕೂಡ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಸೊ ಅಂದರೆ ಫೈನಲಿ ಏನು ಬಂತು ನೋಡಿ, π/4 ಮೈನಸ್ ಟೀಟಾ ಇಸ್ ಈಕ್ವಲ್ಸ್ ಟು θ/2. ಈ ಮೈನಸ್ ಟೀಟಾ ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಅಂದರೆ π/4 ಇಸ್ ಈಕ್ವಲ್ಸ್ ಟು θ/2 ಪ್ಲಸ್ ಟೀಟಾ. θ/2 ಪ್ಲಸ್ ಟೀಟಾ ಅಂದರೆ 2 LCM ಆಗುತ್ತೆ, 2θ ಪ್ಲಸ್ ಟೀಟಾ ಅಂದರೆ ಇದಾಯಿತು 3θ/2 ಆಯಿತು ಫ್ರೆಂಡ್ಸ್. ಓಕೆ, ನಾವು ಫೈನಲಿ ಟೀಟಾ ರಿಸಲ್ಟ್ನ ರಿಪ್ಲೇಸ್ ಮಾಡ್ಕೋಬೇಕು ಫೈನಲಿ. ಓಕೆ, ಇವಾಗ ಈ 3/2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಅಂದರೆ ಟೀಟಾ ಈಸ್ ಈಕ್ವಲ್ಸ್ ಟು ಸಿಗುತ್ತೆ. ಇಲ್ಲ ಆಲ್ರೆಡಿ π/4 ಇತ್ತು, ಇವಾಗ ಇದು 3/2 ಇಂಟುದೆ ಈ ಕಡೆ ಬಂದರೆ ಏನಾಗುತ್ತೆ, ರೆಸಿಪ್ರೋಲ್ ಆಗುತ್ತೆ, ಅಂದರೆ 2/3 ಆಗುತ್ತೆ. ರೆಸಿಪ್ರೋಕಲ್ ತೊಗೊಂಡಾಗ ಇದು 2 1 2 2 ಅಂದರೆ ಟೀಟಾ ಈಸ್ ಈಕ್ವಲ್ಸ್ ಟು ಸಿಕ್ತು ನಮ್ಗೆ ಇಲ್ಲಿ π/6. ಓಕೆ, ಇವಾಗ ಟೀಟಾ ವ್ಯಾಲ್ಯೂ ರಿಪ್ಲೇಸ್ ಮಾಡೋಣ, ಅಂದರೆ ಟೀಟಾ ಬೇಕಂತಂದ್ರೆ ಏನು ಮಾಡ್ಕೋಬೇಕು, ಇವಾಗ ಟ್ಯಾನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇದಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಅಂದರೆ ಟೀಟಾ ಈಸ್ ಈಕ್ವಲ್ಸ್ ಏನಾಯಿತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/6. ಅಂದರೆ ಟ್ಯಾನ್ ಯಾವುದ್ರ ವ್ಯಾಲ್ಯೂ π/6 ಆಗುತ್ತೆ. ಓಕೆ, ಓಕೆ, ಸೊ ನಮ್ಗೆ ಇವಾಗ ಗೊತ್ತು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/6, ಅಂದರೆ ಎಕ್ಸ್ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಸೊ ಟ್ಯಾನನ್ನು ನಾನು ಸಪೋಸ್ ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂದ್ಕೊಳ್ಳಿ, ಟ್ಯಾನ್ π/6 ಅಂದರೆ 30 ಡಿಗ್ರಿ ಅಲ್ವಾ? ಸೊ ಟ್ಯಾನ್ 30 ಡಿಗ್ರಿ ಆನ್ಸರ್ ಏನಾಗುತ್ತೆ ಫ್ರೆಂಡ್ಸ್, ಎಕ್ಸ್ ಇಸ್ ಈಕ್ವಲ್ಸ್ ಟು 1/√3 ಆಗುತ್ತೆ. ಸೊ ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗಿದೆ. ಈಸಿ ಇದೆಯಲ್ವಾ? ಓಕೆ, ಸೊ ಏನೇನು ಮಾಡಿದ್ವಿ ಅಂತ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಉಳಿದಿರೋದು ನೆಕ್ಸ್ಟ್ ಕ್ವಶನ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಇವಾಗ ಉಳಿದಿರುವಂಥದ್ದು MCQ ಕ್ವಶನ್ಸ್ಗಳಿದ್ದಾವೆ. ಸೊ ಈ ಎರಡು ಕ್ವಶನ್ಸ್ಗಳನ್ನ ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿನಿದೆ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಸೊ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದೆ, ಕರೆಕ್ಟಾ? ಸೊ ಇವಾಗ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಸೈನ್ ದ ರಿಸಲ್ಟ್ಸ್, ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಅಂತ ಇದೆ. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನಾನು ಇಲ್ಲಿ ಸಪ್ರೇಟ್ ಆಗಿ ತಗೋತೀನಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಓಕೆ, ಇಲ್ಲಿ ಏನು ತಗೋಬೇಕಪ್ಪ ಅಂತಂದರೆ ಟೀಟಾ ಅಂತ ತಗೋಣ. ಓಕೆ, ಟ್ಯಾನ್ ಈ ಕಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಇಲ್ಲಿ ಟ್ಯಾನ್ ಟೀಟಾ ಆಗುತ್ತಾ, ಇದು ಟ್ಯಾನ್ ಇನ್ವರ್ಸ್ ಈ ಕಡೆ ಬಂದರೆ ಟ್ಯಾನ್ ಟೀಟಾ ಈಸ್ ಈಕ್ವಲ್ಸ್ ಟು ಎಕ್ಸ್ ಆಯಿತು. ಓಕೆ, ಸೊ ಇದ್ರದ್ದು ನಾನು ಪೈಥಾಗೋರಸ್ ಥಿಯರಮ್ ಬರ್ದೆ ಅಂತ ಅನ್ಕೊಳ್ಳೋಣ. ಟ್ಯಾನ್ ಟೀಟಾದ ಫಾರ್ಮುಲಾ ಏನಿರುತ್ತೆ, ಇಲ್ಲಿ ಟೀಟಾ ಇದೆ ಅಂತ ಅನ್ಕೊಳ್ಳಿ, ಅಪೋಸಿಟ್ ಬೈ ಓಕೆ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಟೀಟಾ ಇದ್ರ ಪ್ರಕಾರ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, ಅಂದರೆ ಈ ಕಡೆ ಏನಾಯಿತು ಎಕ್ಸ್ ಆಯಿತು, ತೆಳಗಡೆ ಏನಾಯಿತು 1 ಆಯಿತು ಅಡ್ಜಸೆಂಟ್ ಸೈಡ್. ಅಂದರೆ ಈ ರಿಸಲ್ಟ್ನ ಮಾಡ್ಕೋಬೇಕು. ಪೈಥಾಗೋರಸ್ ಥಿಯರಮ್ ಪ್ರಕಾರ ಏನಾಗುತ್ತೆ, ಇದು ಸ್ಕ್ವೇರ್ ರೂಟ್ ಆಫ್ 2 ಎಡಿಷನ್ ಆಗಿರುತ್ತೆ, ಅಂದರೆ x² + 1² ಅಂದಂಗೆ ಆಯಿತು, ಅಂದರೆ 1² + x². ಪೈಥಾಗೋರಸ್ ಥಿಯರಮ್ ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ, ಅದಕ್ಕಾಗಿ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡೆ. 1² + x² ಆಯಿತು, AB² + BC² ಅಂತ ಬರೀತಿದ್ರಿ. ನಮಗೆ ಸಿಂಗಲ್ ಸೈಡ್ ಬೇಕು, ಹಾಗಾಗಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡೆ. ಅಂದರೆ ಇವಾಗ ಯಾಕೆ ನಾನು ಇದನ್ನು ಫೈಂಡ್ ಮಾಡ್ಕೊಂಡೆ ಅಂದರೆ ಇದೇ ರಿಸಲ್ಟ್ಗೆ ನಾನು ಸೈನ್ದು ಫಾರ್ಮುಲಾ ಅಪ್ಲೈ ಮಾಡ್ಕೊತೀನಿ. ಯಾಕಂದರೆ ಇಲ್ಲಿ ಸೈನ್ ಇನ್ವರ್ಸ್ ಬಂದರೆ ಎರಡು ಕ್ಯಾನ್ಸಲ್ ಮಾಡಿ ಈಸಿಯಾಗಿ ಸಿಂಪ್ಲಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಇದೇ ಟೀಟಾಗೆ ನಾನು ಸೈನ್ ಟೀಟಾದು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೈನ್ ಅಂದರೆ ಏನಿದೆ, ಅಪೋಸಿಟ್ ಬೈ ಹೈಪೋಟಿನಸ್. ಇದು ನಿಮ್ಮದು ಹೈಪೋಟಿನಸ್ ಅಲ್ವಾ? ಓಕೆ, ಅಪೋಸಿಟ್ ಎಷ್ಟಿದೆ, ಎಕ್ಸ್ ಇದೆ, ಡಿವೈಡ್ ಬೈ ಹೈಪೋಟಿನಸ್ ಎಷ್ಟಿದೆ, √1 + 1² ಅಂದರೆ 1 ಆಗುತ್ತೆ, 1 + x² ಆಯಿತು. ಓಕೆ, ಈ ರಿಸಲ್ಟ್ನ ನಾನು ಏನು ಮಾಡ್ತೀನಿ, ಟೀಟಾ ಈಸ್ ಈಕ್ವಲ್ಸ್ ಟು ಮತ್ತೆ ಸೈನ್ ಆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 + x². ಈ ಟೀಟಾ ಎರಡು ಸೇಮ್ ಇದೆ, ಅಂದರೆ ಈ ಜಾಗದಲ್ಲಿ ನಾನು ರಿಪ್ಲೇಸ್ ಮಾಡ್ಬೋದಾ? ಅಂದರೆ ಏನಿತ್ತು ಕ್ವಶನು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 +
ಎಕ್ಸ್ ಸ್ಕ್ವೇರ್ ಆಯಿತು. ಯಾಕಂದರೆ ಇಲ್ಲಿ ಟೀಟಾನೇ ತೊಗೊಂಡಿದ್ರಿ, ಟ್ಯಾನ್ ಇನ್ವರ್ಸ್ ಇತ್ತು, ಇಲ್ಲಿನೂ ಟೀಟಾ ಅಂದರೆ ಸೈನ್ ಒಳಗೆ ಕನ್ವರ್ಟ್ ಆದರೆ ಇದು ಫಾರ್ಮುಲಾ ಬರುತ್ತೆ. ಅಂದರೆ ಇವೆರಡು ರಿಸಲ್ಟ್ ಕ್ಯಾನ್ಸಲ್. ಇದು ನಿಮ್ಮದು ಆನ್ಸರ್ ಆಗಿದೆ. ಇದೆಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ, ಆಪ್ಷನ್ ಡಿ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು? ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಇನ್ನೊಂದು MCQ ಇದೆ. ಇದೊಂದು ಕಂಪ್ಲೀಟ್ ಆದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆದಾಗೆ. ಸೊ ಅಬ್ಸರ್ವ್ ಮಾಡಿ, ಇದೊಂದು ಸ್ವಲ್ಪ ಸಾಲ್ವ್ ಮಾಡಬೇಕು. ಇದು ನೀವು ಇದು MCQ ಅಲ್ಲಿದೆ, MCQ ಅಲ್ಲೇ ಬರಬೇಕಂತ ಏನಿಲ್ಲ. ನಿಮ್ಮದು 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಕೇಳಬಹುದು. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಇದೆ ಇಸ್ ಈಕ್ವಲ್ಸ್ ಟು ಸಾರಿ ಇಲ್ಲಿ ಮೈನಸ್ ಸೈನ್ ಇದೆ. ಓಕೆ, ಸೊ ಮೈನಸ್ ಆಫ್ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2 ಅಂತಿದೆ. ಕರೆಕ್ಟಾ? ಸೊ ಈ ಥರ ಇರುವಂಥ ಕ್ವಶನ್. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈ ಮೈನಸ್ π/2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂದರೆ ಏನಾಗ್ತಿದ್ದು, ಸೈನ್ ಇನ್ವರ್ಸ್ ಆಫ್ 1/x ಇಸ್ ಈಕ್ವಲ್ಸ್ ಟು ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ ಆಗಿಬಿಡುತ್ತೆ, π/2 ಪ್ಲಸ್ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಅಗೇನ್ ನಾನೇನು ಮಾಡ್ತೀನಿ, ಸೈನ್ನ ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಅಂದರೆ ಏನಾಯ್ತು ಸ್ಟೂಡೆಂಟ್ಸ್, ಇಲ್ಲಿ 1 ಮೈನಸ್ ಎಕ್ಸ್ ಉಳಿತು ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಇದ್ದು ಈ ಕಡೆ ಬಂದರೆ ಸೈನ್ ಆಗುತ್ತೆ, ಇಲ್ಲಿ π/2 ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಓಕೆ, ಸೊ ಇದು ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್. ಯಾವುದಪ್ಪ ಅಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಈ ಪೂರಾ ರಿಸಲ್ಟ್ಸ್ ಇದಕ್ಕೆ ನೀನು π/2 ಅಂದರೆ 90 ಡಿಗ್ರಿ, ಇದಕ್ಕೆ ನೀವು ಟೀಟಾ ಅಂತ ಅನ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಇದು ಟೀಟಾ ಅಂತ ಅನ್ಕೊಳ್ಳಿ, ಇದು ಟೀಟಾ ಇದೆ, ಇದು 90 ಡಿಗ್ರಿ, 90 ಪ್ಲಸ್ ಟೀಟಾ ಅಂದಂಗೆ ಆಯ್ತಲ್ವಾ? ಅಂದರೆ ನಮ್ಗೆ ಆಲ್ರೆಡಿ ಕೆಲವು ಫಾರ್ಮುಲಾಸ್ಗಳು ಗೊತ್ತಿದೆ. ಏನು, ಸೈನ್ ಆಫ್ 90 ಪ್ಲಸ್ ಟೀಟಾ. 90 ಪ್ಲಸ್ ಟೀಟಾ ಅಂತಂದರೆ ಇದಾಗುತ್ತೆ ಸೆಕೆಂಡ್ ಕ್ವಾಡ್ರಂಟ್, ಸೈನ್ ಪಾಸಿಟಿವ್ ಇರುತ್ತೆ. ಸೊ 90 ಬಂದಿರೋದ್ರಿಂದ ಕಾಸ್ ಟೀಟಾ ಆಗಿಬಿಡುತ್ತೆ. ಇದು ಸೈನ್ ಇದ್ದು ಕಾಸ್ ಆಗಿ ಚೇಂಜ್ ಆಗುತ್ತೆ. ಅಂದರೆ ಇದನ್ನು ನಾವು ಇಲ್ಲಿ ಚೇಂಜಸ್ ಮಾಡ್ಕೋಬೋದಲ್ವಾ? ಓಕೆ, ಸೊ ಇವಾಗ ಚೇಂಜಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ, 1 ಮೈನಸ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೋತೀನಿ, ಸೈನ್ ಆಫ್ ಟೀಟಾ ಮಾಡಬೇಕು. ಇವಾಗ 180 ಇರೋದ್ರಿಂದ ಇದಾಗುತ್ತೆ ಕಾಸ್ ಆಫ್ ಟೀಟಾ. ಟೀಟಾ ಜಾಗದಲ್ಲಿ ಏನಿದೆ, 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಓಕೆ, ಇದನ್ನು ನೀವು ಆ್ಯಸ್ ಇಟ್ ಈಸ್ ಬರೆದ್ರಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಅಗೇನ್ ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡಿ. ಇವಾಗ ಕಾಸ್ ಇದೆ ಅಂದರೆ ಇದಕ್ಕೆ ನೀವು ಟೀಟಾ ಅಂತ ತೊಗೊಂಡ್ರಿ ಅಂತ ಅನ್ಕೊಳ್ಳಿ, ಈ ಪೂರ ಈ ಬ್ರ್ಯಾಕೆಟ್ಗೆ. ಇವಾಗ ಓಕೆ, ಅಗೇನ್ ಕಾಸ್ 2 ಟೀಟಾ. ಕಾಸ್ 2 ಟೀಟಾದು ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ, ಇನ್ ಟರ್ಮ್ಸ್ ಆಫ್ ಸೈನ್ದು ನಾವು ಬರೆಯೋಣ. ಏನಿದೆ ಅಂದರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈಗೇನಾಗುತ್ತೆ ಅಬ್ಸರ್ವ್ ಮಾಡಿ, 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಏನಿದೆ ಫಾರ್ಮುಲಾ 1 ಮೈನಸ್ ಅಂತ ಇದೆ ಅಲ್ವಾ? ಸೊ ಅಂದರೆ ಫಸ್ಟಿಗೆ ನಾವಿಲ್ಲಿ 1 ಬರ್ಕೊಳ್ಳೋಣ. ಇದು ಕಾಸ್ ಇತ್ತು. ಸೊ 1 ಮೈನಸ್ 2 ಇಂಟು ಸೈನ್ ಸ್ಕ್ವೇರ್ ಇದೆ. ಕರೆಕ್ಟಾ? ಸೊ ಸೈನ್ ಆಫ್ ಸ್ಕ್ವೇರ್ ಟೀಟಾ. ಟೀಟಾ ಜಾಗದಲ್ಲಿ ಈ ರಿಸಲ್ಟ್ನ ಬರೆಯಿರಿ ಅಂತ ಹೇಳಿದೆ ನಾನು. ಏನಿದೆ ಇಲ್ಲಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಕ್ವೇರಲ್ಲಿ ಇದೆಯಲ್ವಾ? ಸೊ ಇದನ್ನು ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದಲ್ವಾ? ಈ ಸ್ಕ್ವೇರ್ನ ತೆಗೆದು ಈ ಥರ ಸ್ಕ್ವೇರ್ ಅಂತ ಬರೀಬೋದು. ಟಿಗ್ನೋಮೆಟ್ರಿ ರೂಲ್ ಇದೆ. ಸೊ ಸ್ಕ್ವೇರ್ ಟಿಗ್ನೋಮೆಟ್ರಿ ಇತ್ತು, ಸೊ ಹೋಲ್ ಸ್ಕ್ವೇರ್ ಬರೆದ್ರಿ. ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇನ್ನೇನು ನೋಡಿದೆ ನೋಡಿ, 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಮೈನಸ್ 2 ಇಂಟು, ಇವಾಗ ಈ ಎರಡು ಸೈನ್ ಇನ್ವರ್ಸ್ ಸೈನ್ನ ಕ್ಯಾನ್ಸಲ್ ಮಾಡ್ಕೋಬೋದಲ್ವಾ? ಸೊ ಉಳಿತೇನು ನೋಡಿ ಸ್ಟೂಡೆಂಟ್ಸ್, 2 ಇಂಟು ಎಕ್ಸ್ ಸ್ಕ್ವೇರ್ ಉಳಿತು. ಸೊ ಇದು ಎಕ್ಸ್ ಸ್ಕ್ವೇರ್ ಉಳಿತು. ಓಕೆ, ಇವಾಗ ಇವಾಗ ಎರಡು ಕಡೆ 1 1 ಇದೆ. ಸೊ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅಗೇನ್ 1 ಮೈನಸ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅಂದರೆ ಉಳಿತೇನು ಸ್ಟೂಡೆಂಟ್ಸ್, ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಸ್ಕ್ವೇರ್. 2x ಸ್ಕ್ವೇರ್ನ ನಾನು ಈ ಕಡೆ ತಗೋತೀನಿ. ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತೆ. ಅಂದರೆ ಇದು ಓಕೆ. ಸೊ ಇವಾಗ ಇಲ್ಲಿ ತನ ಅಷ್ಟೇ ಮಾಡಿದ್ರೆ ಓಕೆ. ಸೊ ಇವಾಗ ಉಳಿದಿರೋ ರಿಸಲ್ಟ್ ನೋಡ್ತಾ ಹೋಗಿ ಸ್ಟೂಡೆಂಟ್ಸ್. 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲೇನು ಉಳಿದಿದೆ 1 ಮೈನಸ್ 2 ಇಂಟು, ಈಗ ಸೈನ್ ಇನ್ವರ್ಸ್ ಸೈನ್ ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿದಿರೋದೇನು ಜಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಬರೀಬೋದಲ್ವಾ? ಓಕೆ, ಇದು ಆಯಿತು ಎಕ್ಸ್ ಸ್ಕ್ವೇರ್. ಇನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಎರಡು ಕಡೆ 1 1 ಕ್ಯಾನ್ಸಲ್ ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿ +1 ಈ ಕಡೆ ಬಂದರೆ -0 ಆಗಿಬಿಡುತ್ತೆ. ಉಳಿತೆ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ 2x ಸ್ಕ್ವೇರ್ ಐತೆ. ಸೊ ಮೈನಸ್ 2x ಸ್ಕ್ವೇರ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಅಂದರೆ ಇಲ್ಲಿ ಮೈನಸ್ ಇದೆ ಅಂದರೆ ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅಂದರೆ ಇದು 2x ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನಿಲ್ಲ ಅಂದರೆ 0 ಉಳಿದಿರುತ್ತೆ. ಇಲ್ಲಿ ನಾನು ಎಕ್ಸ್ನ ಕಾಮನ್ ತೊಗೊಂಡೆ ಅಂದರೆ ಇಲ್ಲೇನು ಉಳಿಯುತ್ತೆ, 2x ಮೈನಸ್ 1 ಇಸ್ ಈಕ್ವಲ್ಸ್ ಟು 0. ಓಕೆ, ಇವಾಗ ನಾವು ಎರಡು ವ್ಯಾಲ್ಯೂ ಫೈಂಡ್ ಮಾಡ್ಬೋದಾ? ಏನಂದರೆ ಒಂದು ಆನ್ಸರ್ ಆಗುತ್ತೆ x ಇಸ್ ಈಕ್ವಲ್ಸ್ ಟು 0, ಇನ್ನೊಂದು ಆನ್ಸರ್ ಏನಾಗುತ್ತೆ 2x ಮೈನಸ್ 1 ಇಸ್ ಈಕ್ವಲ್ಸ್ ಟು 0, ದೆನ್ x ಇಸ್ ಈಕ್ವಲ್ಸ್ ಟು -1 ಈ ಕಡೆ ಬಂದರೆ +1, 2 ಒಂದು ಈ ಕಡೆ ಬಂದರೆ ಡಿವೈಡ್ ಬೈ 2. ಅಂದರೆ x ವ್ಯಾಲ್ಯೂ ಆಗಿದೆ 0 ಆ್ಯಂಡ್
1/2 ಸ್ಟೂಡೆಂಟ್ಸ್. ಅದು ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ? 0 and 1/2 ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ಸೊ ಇದನ್ನು ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡೋದಿಲ್ಲ, ಡೈರೆಕ್ಟಾಗಿನೂ ಚೆಕ್ ಮಾಡ್ಬೋದಾಗಿತ್ತು ನಾವು ಎಕ್ಸ್ ವ್ಯಾಲ್ಯೂನ ಫಿಲಪ್ ಮಾಡಿ. ಬಟ್ ಕೆಲವೊಂದು ಸತಿ ನಿಮಗೆ 2 ಮಾರ್ಕ್ಸಲ್ಲಿ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಆಗ ನೀವು ಪೂರಾ ಸಾಲ್ವ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ವಿತೌಟ್ ಯೂಸಿಂಗ್ ಪ್ರಾಪರ್ಟಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ನಾನು ಒಂದು ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್, ಬೈ, ಟೇಕ್ ಕೇರ್.